ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ನಿನ್ನೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ. ಅದೇ ರಸನ ಇಟ್ಕೊಂಡು ಒಬ್ಬಟ್ಟು ಸಾಂಬಾರು ಮಾಡೋದನ್ನು ತೋರಿಸ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ. ನಾನು ಇಲ್ಲೊಂದು 3 ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದು ದಪ್ಪದು ಬೆಳ್ಳುಳ್ಳಿ, ಹಾಗೆ ಹೂರಣ ಬೇಕು ಒಂದು ಸ್ವಲ್ಪ, ಹಾಗೆ ಇಂಗು, ಸಾಂಬಾರು ಪೌಡರ್, ಹಾಗೆ ಜೀರಿಗೆ, ಕಾಯಿ, ಸಾಸಿವೆ, ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ, ಹಾಗೆಯೇ ಸಾಂಬಾರು ಸೊಪ್ಪು, ಹಾಗೆ ಹುಣಸೆಹಣ್ಣನ್ನು ಕೂಡ ತಗೊಂಡಿದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣಾದರೆ ಸಾಕಾಗುತ್ತೆ. ಹುಣಸೆಹಣ್ಣನ್ನು ನಾನು ಫಸ್ಟು ತೊಳ್ಕೊಂಡಿದ್ದೀನಿ. ಹೊಸ ಹುಣಸೆಹಣ್ಣು ತೊಗೊಂಡು ಈ ಥರ ಫಸ್ಟು ತೊಳ್ಕೊಬೇಕಾಗುತ್ತೆ. ತುಂಬ ಗಲೀಜೆಲ್ಲ ಇರುತ್ತೆ. ಒಂದು ಸಲ ತೊಳೆದ್ಬಿಟ್ಟು ಆ ನೀರನ್ನು ಚೆಲ್ಲಿಬಿಟ್ಟು ಮತ್ತೆ ಹೊಸದಾಗಿ ನೀರನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಹಾಗೆ ಇಟ್ಬಿಡೋಣ. ಈಗ ರುಬ್ಬೋದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. ನಾನು ಇಲ್ಲೊಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಹಾಗೆ ಒಂದು ದಪ್ಪ ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕೋತಿದ್ದೀನಿ ಸಿಪ್ಪೆ ತೆಗೆದು. ಹಾಗೆಯೇ 1 ಸ್ಪೂನು ಜೀರಿಗೆ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಿದ್ದೀನಿ. ಅರ್ಧ ಇಟ್ಕೊಂಡು ಅರ್ಧ ಹಾಕೋತಿದ್ದೀನಿ ನಾನು ಕರ್ಬೇವಿನ ಸೊಪ್ಪು. ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಚಿಸಿರಲಿಲ್ಲ ಫಸ್ಟು. ಈಗ ಹಚ್ಚಿಸ್ಕೊಂಡು ಇದಕ್ಕೇನೆ ಒಂದು 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಹುರ್ಕೋಬೇಕು. ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಈಗ ಈರುಳ್ಳಿನೂ ಕೂಡ ನೋಡಿ ಹುರ್ಕೊಂಡು ಆಗಿದೆ. ಇಷ್ಟಾರೆ ಸಾಕು. ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ ಮೇಲೆ ಇದನ್ನು ರುಬ್ಕೋಬೇಕಾಗುತ್ತೆ. ಈಗ ನಾವು ಬೇಳೆನ ಬೇಯಿಸಿರೋ ನೀರನ್ನು ತೊಗೊಂಡಿದ್ದೀನಿ. ಇಲ್ಲಿ 1.25 ಲೀಟರಷ್ಟು ಬೇಳೆ ಬೇಯಿಸಿರೋ ನೀರು ಇದೆ. ಅದಕ್ಕೇ ನಾನು ಇಲ್ಲಿ ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಹಾಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಫಸ್ಟೇ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲನೂ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕೊಳ್ಳೋಣ ಎಲ್ಲವುದನ್ನು. ಇದ್ರ ಜೊತೆಗೇ 1 ಹಿಡಿ ಆಗೋಷ್ಟು ಸಾಂಬಾರು ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ. 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕೋತಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕೋತಿದ್ದೀನಿ. ಖಾರ ಪುಡಿ ಎಲ್ಲ ಸಾಂಬಾರು ಪೌಡರ್ ಬರುತ್ತಲ್ಲ ಅದನ್ನು ಹಾಕೋತಿದ್ದೀನಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ. ಬೇಕು ಅಂದರೆ ಇದ್ರ ಜೊತೆಗೇ ನೀವು ತುಪ್ಪನೂ ಕೂಡ ಹಾಕೋಬೋದು. ಒಂದು 2 ಸ್ಪೂನು. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿ ಮಾಡೋದ್ರಿಂದ. ಹಾಗೆಯೇ 1 ಸ್ಪೂನ್ ಆಗೋಷ್ಟು ಸಾಸಿವೆ ಕೂಡ ಹಾಕೋತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂದಮೇಲೆ ಅದಕ್ಕೆ ಇಂಗು ಕೂಡ ಹಾಕ್ಕೊಂಡು ನಾನಿಲ್ಲೊಂದು 4 ಒಣಮೆಣ್ಸಿಕಾಯಿ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೇ ಕರ್ಬೇವಿನ ಸೊಪ್ಪು ಕೂಡ ಇಟ್ಟಿದ್ವಲ್ಲ, ಅದು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಆಗಿರೋದಕ್ಕೆ ನಾವು ಬೇಳೆ ಬೇಯಿಸಿಟ್ಟಿದ್ದ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ರುಬ್ಕೊಂಡಿರೋ ಖಾರನೂ ಕೂಡ ಸೇರಿಸ್ಕೋಬೇಕಾಗತ್ತೆ. ಎಲ್ಲದನ್ನು ಚೆನ್ನಾಗಿ ಹಾಕ್ಕೊಂಡು ಇದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಹಾಗೆಯೇ ನಾವು ಹೂರಣನ ಇಟ್ಕೊಂಡಿದ್ದೆಲ್ಲ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ತಪ್ಪದು ಆದರೆ ಸಾಕು. ನೋಡಿ ಇಷ್ಟು ತಪ್ಪದಾದ್ರೆ ಸಾಕು. ಇದನ್ನು ಕೈಯಲ್ಲಿ ಒಂದು ಸಲ ಪೌಡ್ರ್ ಮಾಡಿಬಿಟ್ಟು ಹಾಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಎಕ್ಸ್ಟ್ರಾ ನೀರು ಏನೂ ಆ್ಯಡ್ ಮಾಡೋಂಗಿಲ್ಲ. ಬರೀ ನಾವು ಏನು ಬೇಳೆ ನೀರಿರುತ್ತೆ ಅದ್ರದ್ದು ಮಾತ್ರ ಮಾಡಬೇಕಾಗತ್ತೆ. ಬೇರೆ ನೀರು ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಒಂದೇ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಏನು ಬೇಳೆ ಬೇಯಿಸಿರೋ ನೀರಿರುತ್ತೆ ಅಷ್ಟರಲ್ಲೇ ಮಾತ್ರ ಸಾಂಬಾರು ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ನೀರು ಸೇರಿಸಿದ್ರೆ ಅದು ಟೇಸ್ಟು ಬೇರೆ ಥರನೇ ಬರುತ್ತೆ. ಈಗ ಒಂದು 10 ನಿಮಿಷ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಅನ್ನದ ಜೊತೆಗೆ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಊಟ ಮಾಡ್ತೀರಿ ಇನ್ನೂ ಊಟ ಮಾಡಬೇಕು ಅನ್ನೋವಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇನ್ನೊಂದು 2-3 ನಿಮಿಷ ಬೇಯೋದಕ್ಕೆ ಹಾಗೆ ಬಿಟ್ಬಿಡೋಣ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಬ್ಬಟ್ಟು ಸಾಂಬಾರು ಮಾಡಿ ನೋಡಿ, ಮತ್ತೆ ಯಾವಾಗ ಮಾಡ್ತೀರಂತ ಕೇಳಿ ಮಾಡಿಸ್ಕೊಂಡು ತಿನ್ನಬೇಕು. ಅಷ್ಟು ಚೆನ್ನಾಗಿ ಬರುತ್ತೆ ಮಾತ್ರ ಟೇಸ್ಟು. ಅನ್ನದ ಜೊತೆಗೆಲ್ಲ ಊಟ ಆದಮೇಲೂ ಕೂಡ ಹಾಕ್ಕೊಂಡು ಕುಡಿಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನೀವು ಈ ಸಲ ಯುಗಾದಿ ಹಬ್ಬದಲ್ಲಿ ಮಾಡಿಬಿಟ್ಟು ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಒಂದು 2 ನಿಮಿಷ ಆಗಿದೆ, ಬೆಂದಿದೆ ಸಾರು ಚೆನ್ನಾಗಿ. ಈ ಟೈಮಲ್ಲಿ ನೀವು ರುಚಿನ ನೋಡಿಬಿಟ್ಟು ಸಪ್ಪೆ ಆಗಿರೋ ಉಪ್ಪನ್ನು ಹಾಕೋಬೋದು. ಇಲ್ಲಿ ನಾನಿಲ್ಲಿ ಸಪ್ಪೆ ಆಗಿತ್ತು, ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು.
ಇದಕ್ಕೇ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಮೇಲೆ ಹಾಗೆ ಕಟ್ ಮಾಡಿ ಹಾಕತ್ತಾ ಇದ್ದೀನಿ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.